ಬಾಗಲಕೋಟೆಯಲ್ಲಿ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದ ಪ್ರತ್ಯೇಕ ಕಚೇರಿ ಉದ್ಘಾಟನೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರಿಂದ ಉದ್ಘಾಟನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸರ್ಕಾರಿ ಅಧಿಕಾರಿಗಳು. ಬಾಗಲಕೋಟೆ ಜಿಲ್ಲಾಡಳಿತ ಭವನದಲ್ಲಿ ಕೊಠಡಿ ಸಂಖ್ಯೆ 103ರಲ್ಲಿ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದ ಹೊಸ ಪ್ರತ್ಯೇಕ ಕೊಠಡಿಯನ್ನು ಉದ್ಘಾಟಿಸಲಾಗಿದೆ. ಅಬಕಾರಿ ಸಚಿವರು ಆದ ಆರ್.ಬಿ. ತಿಮ್ಮಾಪುರ್ ಅವರು ನೂತನ ಪ್ರತ್ಯೇಕ ಕೊಠಡಿಯನ್ನು ಉದ್ಘಾಟಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಆದಿಜಾಂಬವ ನಿಗಮಕ್ಕೆ ಸಂಬಂಧಿಸಿದ ಜನಾಂಗಗಳನ್ನ ಅಭಿವೃದ್ಧಿಯ ಹಾದಿಯತ್ತ ಕೊಂಡೊಯ್ಯಲು ಸರ್ಕಾರದಿಂದ ಜಾರಿಗೊಳಿಸಲಾದ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಆದಿಜಾಂಬವ ಅಭಿವೃದ್ಧಿ ನಿಗಮದ ಬಾಗಲಕೋಟೆ ಜಿಲ್ಲಾ ವ್ಯವಸ್ಥಾಪಕರು ಆದ ಉಮೇಶ್ ಸಿದ್ನಾಳ್ ಅವರ ಕುರಿತು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಭರವಸೆಯ ಮಾತುಗಳನ್ನು ಆಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಶಾಸಕರು ಆದ ಎಚ್.ವೈ. ಮೇಟಿ, ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದ ಜಿಎಸ್ ಮಂಜುನಾಥ್, ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಆದ ಜಾನಕಿ ಕೆಎಂ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದ ಶಶಿಧರ್ ಕುರೇರ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಆದ ಸದಾಶಿವ ಬಡಿಗೇರ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿಗಳು ಆದ ಮೆಹಬೂಬ್ ತುಮ್ಮರಟ್ಟಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಆದ ರಮೇಶ್ ಚೌಹಾಣ್ ಸೇರಿ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದರು. ಅಧಿಕಾರಿಗಳ ಕಚೇರಿಯಲ್ಲಿ ಆದಿಜಾಂಬವ ಕೊಠಡಿಯನ್ನು ಅವಕಾಶ ಮಾಡಿಕೊಟ್ಟಂತ ಜಿಲ್ಲಾ ಮಂತ್ರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಹೃತ್ಪೂರ್ವಕವಾದಂತಹ ಈ ಜನಾಂಗದ ಆದಿಜಾಂಬವ ನಿಗಮದ 16 ಜಾತಿಗಳ ಜನಾಂಗದ ಷೇರು ಬಿಲ್ಗಾಗಿ ಈ ಒಂದು ಅಭಿವೃದ್ಧಿ ನಿಗಮ ಪ್ರಾರಂಭ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಬಹಳ ಆಸೆಗಳನ್ನು ಇಟ್ಕೊಂಡು ನಮ್ಮ ಜನಾಂಗ ಇದನ್ನು ನೋಡ್ತಾ ಇದೆ. ಬಹುದೊಡ್ಡ ಜನಸಂಖ್ಯೆ ಇರ್ತಕ್ಕಂತಹ ನಿಗಮ ಇದು. ಸರಿಸುಮಾರು 40ರಿಂದ 50 ಲಕ್ಷ ಜನಸಂಖ್ಯೆ ಇದಕ್ಕೆ ಹೊಂದಿಕೊಂಡಿರ್ತಕ್ಕಂತಹ ಒಂದು ಅಭಿವೃದ್ಧಿ ನಿಗಮ. ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯಜಿಯವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು, ಮತ್ತೆ ನಮ್ಮ ಜನಾಂಗದ ಮಂತ್ರಿಗಳಾಗಿರ್ತಕ್ಕಂತಹ ತಿಮ್ಮಾಪುರ್ ಸಾಹೇಬರು ಮತ್ತು ಮುನಿಯಪ್ಪನವರು ಮತ್ತು ನಮ್ಮ ಶಾಸಕರು ಎಲ್ಲರೂ ಸೇರಿ ನನಗೆ ಈ ಒಂದು ಹುದ್ದೆನ ಈ ಹುಡುಗ ಮಾಡ್ತಾನೆ ಅಂತಂದೇಳಿ ನನಗೆ ಇದನ್ನು ಕೊಡಿಸಿದ್ದಾರೆ. ಇವರೆಲ್ಲರ ಅಭಿಮಾನಕ್ಕೆ ನಾನು ಚಿರುಣಿಯಾಗಿ ಇವತ್ತು ಬಾಗಲಕೋಟೆಯಲ್ಲಿ ಪ್ರಥಮವಾಗಿ ಈ ಒಂದು ಅಭಿವೃದ್ಧಿ ನಿಗಮದ ಕಚೇರಿ ಉದ್ಘಾಟನೆಗೆ ನಮ್ಮ ನಿಗಮದ ಜಿಲ್ಲಾಧ್ಯಕ್ಷರು ಕರೆದಾಗ ನಮ್ಮ ಮಂತ್ರಿಗಳ ಜೊತೆ ಮಾತಾಡಿ ಅದು 14ಕ್ಕೆ ಫಿಕ್ಸ್ ಆಯಿತು ಮತ್ತು 15ಕ್ಕೆ ಹೋಯಿತು. ಈಗ ಕೊನೆಯದಾಗಿ 21ಕ್ಕೆ ತಮ್ಮ ಬ್ಯುಸಿಯಾಗಿರ್ತಕ್ಕಂಥ ಶೆಡ್ಯೂಲ್ನಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳು ಬಂದು ಇವತ್ತು ನಮ್ಮ ಕಚೇರಿ ಉದ್ಘಾಟನೆ ಮಾಡಿದ್ದಾರೆ. ಇದರ ಜೊತೆಗೆ ನಾನು ನಮ್ಮ ಜಿಲ್ಲಾ ಮಂತ್ರಿಗಳಲ್ಲಿ ನನ್ನ ಪ್ರತ್ಯೇಕವಾದಂತಹ ಭಿನ್ನವತ್ತಳಿ ಏನು ಅಂತ 1,57,000 ಅಪ್ಲಿಕೇಶನ್ಸ್ ನಮ್ಮ ನಿಗಮದಲ್ಲಿ ಬಂದು ಈಗ ಪೆಂಡಿಂಗ್ ಇದೆ. ಅವರಿಗೆ ಗೊತ್ತಿದೆ ಈ ಜಿಲ್ಲೆಯಲ್ಲಿ 87 ಕೋಟಿ ರೂಪಾಯಿಗಳ ಜಿಲ್ಲಾಧಿಕಾರಿಗಳಿಂದ ರೆಕಮೆಂಡ್ ಆಗಿರ್ತಕ್ಕಂಥ ಲ್ಯಾಂಡ್ ಅಂದರೆ ಭೂಮಿ ಖರೀದಿಯ ಕಡತಗಳು ಪೆಂಡಿಂಗ್ ಇದೆ ಒಂದು ಜಿಲ್ಲೆ ಒಳಗಡೆ. ಕರ್ನಾಟಕ ರಾಜ್ಯಾದ್ಯಂತ 846 ಕೋಟಿ ರೂಪಾಯಿಗಳ ಲ್ಯಾಂಡ್ ಪರ್ಚೇಸಿಂಗ್ ಅಪ್ಲಿಕೇಶನ್ಸ್ಗಳು ಪೆಂಡಿಂಗ್ ಇದೆ. ನಾನು ಇದನ್ನೆಲ್ಲ ಸಂಪೂರ್ಣವಾಗಿ ನಮ್ಮ ಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಇದರ ಜೊತೆಗೆ 1,57,000 ಅಪ್ಲಿಕೇಶನ್ಸ್ಗಳನ್ನು ಬರೀ ಮುಟ್ಟಿದರೆ 3,800 ಕೋಟಿ ರೂಪಾಯಿ ಬೇಕಾಗ್ತದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಜನಾಂಗದ ಮೇಲೆ ಅತಿಯಾದ ಭರವಸೆ ಇಟ್ಕೊಂಡಿದ್ದಾರೆ. ನಾವು ಕೂಡ ಅವ್ರ ಮೇಲೆ ಅತಿಯಾದ ಭರವಸೆನ ಇಟ್ಕೊಂಡಿದ್ದೀವಿ. ಅದೇ 27ನೇ ತಾರೀಕು ಬೆಳಗಾವಿನಲ್ಲಿ
ನಮ್ಮ ಕಾಂಗ್ರೆಸ್ ಅಧಿವೇಶನ ಆದ ತಕ್ಷಣ ತಿಮ್ಮಾಪುರ ಸಾಹೇಬರವರ ಅಧ್ಯಕ್ಷತೆಯಲ್ಲಿ ನಾನು ಬೆಂಗಳೂರಿನಲ್ಲಿ ಒಂದು ಸಭೆ ಕರೀತಾ ಇದ್ದೀನಿ. ನಮ್ಮ ಅಂಕಿಅಂಶ